ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇರಾನ್ ಮೇಲೆ ಮತ್ತೊಂದು ಭೀಕರ ದಾಳಿಗೆ ಇದೀಗ ಟ್ರಂಪ್ ಸಿದ್ಧತೆಯನ್ನ ಮಾಡಿಸ್ಕೊಳ್ತಿದ್ದಾರೆ. ಹೌದು, ಸಂಯಮ ಕಾಯ್ದುಕೊಳ್ಳುವಂತಹ ಭಾರತದ ತುರ್ತು ಕರೆಗೆ ಇದೀಗ ಒಂದಷ್ಟು ವಿಚಾರಗಳು ಸಹ ಇದೀಗ ಎದುರಾಗಿರುವಂಥದ್ದು. ಇನ್ನು ಎಲ್ಲವೂ ಸಹ ಸಮಾಧಾನ ಆಗತ್ತೆ, ಎಲ್ಲವೂ ಸಹ ಶಾಂತಿಯುತವಾಗಿ ಮುಗಿಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇದ್ದಂತಹ ಒಂದಷ್ಟು ಚರ್ಚೆಗಳು ಇದೀಗ ಮತ್ತೊಂದು ಭೀಕರ ದಾಳಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವಂತಹ ಹಂತಕ್ಕೆ ಹೋಗಿ ನಿಂತಿದೆ. ಹೌದು, ಅಮೆರಿಕ ಇರಾನ್ ನಡುವೆ ಸಂಘರ್ಷ ತಾರಕಕ್ಕೇರಿದ್ದು ಇದೀಗ ಟ್ರಂಪ್ ಮತ್ತೊಂದು ದಾಳಿಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಅರ್ಮುಜ್ ಜಲಸಂಧಿಯಲ್ಲಿನ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳಿಂದ ಜಾಗತಿಕ ಕಚ್ಚಾ ತೈಲ ಪೂರೈಕೆಗೆ ಭಾರಿ ಅಡಚಣೆ ಆಗುವಂತಹ ಭೀತಿ ಸಹ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ಇದೀಗ ಭಾರತವು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡಿಕೊಳ್ಳಲು ಇದೀಗ ಯುದ್ಧವನ್ನ ನಿಲ್ಲಿಸಿ ಸಂಯಮವನ್ನ ಕಾಯ್ದುಕೊಂಡು ಸಂವಾದದ ಮೂಲಕ ಸಮಸ್ಯೆಯನ್ನ ಬಗೆಹರಿಸಲು ಉಭಯ ರಾಷ್ಟ್ರಗಳಿಗೆ ಒಂದಷ್ಟು ತುರ್ತು ಕರೆಯನ್ನ ನೀಡಲಾಗಿರುವಂತದ್ದು. ಇನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ಒಂದಷ್ಟು ಜೀವನಾಡಿ ಆಗಿರುವಂತಹ ಅರ್ಮುಜ್ ಜಲಸಂಧಿಯಲ್ಲಿ ಇದೀಗ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ನಡೆದಂತಹ ಬೆನ್ನಲ್ಲೇ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಇದೀಗ ಮತ್ತೊಮ್ಮೆ ತಾರಕಕ್ಕೇರಿದೆ. ಬುಧವಾರ ಮುಂಜಾನೆಯಷ್ಟೇ ಇರಾನ್ ಮೇಲೆ ಪ್ರಬಲ ದಾಳಿಯನ್ನ ನಡೆಸಿದಂತಹ ಅಮೆರಿಕ ಇಂದು ರಾತ್ರಿಯೂ ಸಹ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ಭೀಕರ ದಾಳಿಯನ್ನ ನಡೆಸಲಿದೆ ಅನ್ನುವಂತಹ ಎಚ್ಚರಿಕೆಯನ್ನು ನೀಡಿರುವಂತದ್ದು. ಇನ್ನು ಈ ಹಠಾತ್ ಯುದ್ಧದ ಪರಿಸ್ಥಿತಿಯಿಂದಾಗಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಪೂರೈಕೆಗೆ ಭಾರಿ ಅಡಚಣೆ ಆಗುವಂತಹ ಭೀತಿ ಸಹ ಎದುರಾಗಿದೆ. ಭಾರತ ಸರ್ಕಾರವೂ ಸಹ ಎಲ್ಲೋ ಒಂದ್ ಕಡೆ ತೀವ್ರ ಕಳವಳವನ್ನ ಇದೀಗ ವ್ಯಕ್ತಪಡಿಸಿರುವಂತದ್ದು. ಇನ್ನು ಭಾರತ ಸರ್ಕಾರ ಹೇಳ್ತಾ ಇರೋದಾದ್ರೂ ಏನು? ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವಂತಹ ಉದ್ವಿಗ್ನತೆಯ ಬಗ್ಗೆ ಇದೀಗ ಭಾರತದ ವಿದೇಶಾಂಗ ಸಚಿವಾಲಯ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು. ಅದು ಏನು ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಜಲಮಾರ್ಗದಲ್ಲಿ ಇದೀಗ ಮುಗ್ಧ ನಾಗರಿಕರ ಸರಕು ಹಡಗುಗಳನ್ನ ಇದೀಗ ಗುರಿಯಾಗಿಸಿಕೊಂಡು ನಡೆಸ್ತಾ ಇರುವಂತಹ ದಾಳಿಗಳು ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇವೆ. ಉಭಯ ದೇಶಗಳು ತಕ್ಷಣವೇ ಯುದ್ಧದ ಹಠವನ್ನ ಬಿಟ್ಟು ಸಮಯವನ್ನ ಇದೀಗ ಕಾಯ್ದುಕೊಳ್ಬೇಕು. ನಾಗರಿಕರ ರಕ್ಷಣೆ ಹಾಗೂ ಇಂಧನ ಸರಬರಾಜಿನ ನಿರಂತರ ಅರಿವನ್ನ ಇದೀಗ ಖಚಿತಪಡಿಸಿಕೊಳ್ಬೇಕು ಅಂತ ಇದೀಗ ಸಂವಾದ ಮತ್ತು ರಾಜತಾಂತ್ರಿಕ ಹಾದಿಗೆ ಇದೀಗ ಮರಳಬೇಕು ಅಂತ ಇದೀಗ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಇದೀಗ ಟ್ರಂಪ್ ಒಂದ್ ರೀತಿ ಯಾಕೆ ಈ ರೀತಿ ಗುಡುಕ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಟರ್ಕಿಯಲ್ಲಿ ನಡೀತಾ ಇರುವಂತಹ ನ್ಯಾಟೋ ಮಿಲಿಟರಿ ಮೈತ್ರಿಕೂಟದ ಶೃಂಗಸಭೆಯಲ್ಲಿ ಇದೀಗ ಅಸಾಮಾನ್ಯ ಆಕ್ರಮಣಕಾರಿ ಶೈಲಿಯಲ್ಲಿ ಮಾತನಾಡಿದಂತಹ ಡೊನಾಲ್ಡ್ ಟ್ರಂಪ್ ಇರಾನ್ ನಾಯಕತ್ವವು ಒಂದು ರೀತಿ ಹುಚ್ಚುಚ್ಚಾಗಿ ವರ್ತಿಸ್ತಾ ಇದೆ ಅಂತ ಒಂದು ಕಡೆ ಕಿಡಿಯನ್ನ ಕಾರಿದ್ದಾರೆ. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಯನ್ನು ಸಹ ನೀಡಿರುವಂಥದ್ದು. ನಾವು ನಿನ್ನೆ ರಾತ್ರಿ ಇರಾನ್ ಮೇಲೆ ತುಂಬಾ ಕಠಿಣ ದಾಳಿಯನ್ನ ನಡೆಸಿದ್ದೇವೆ. ಅಗತ್ಯ ಬಿದ್ದರೆ ಇವತ್ತು ರಾತ್ರಿಯೂ ಸಹ ಅವರ ಮೇಲೆ ಬಲವಾದಂತಹ ವಾಯು ದಾಳಿಯನ್ನ ನಡೆಸುವಂತಹ ಸಾಧ್ಯತೆ ಬಹಳ ಹೆಚ್ಚಿದೆ. ಇರಾನ್ ಬಹಳ ದಿನಗಳಿಂದ ಮಧ್ಯಪ್ರಾಚ್ಯದ ರೌಡಿಯಂತೆ ವರ್ತಿಸ್ತಾ ಇದ್ದು, ಆದರೆ ಇನ್ನು ಮುಂದೆ ಅವರ ಬೆದರಿಕೆಗಳು ನಡೆಯೋದಿಲ್ಲ ಅಂತ ಇದೀಗ ಟ್ರಂಪ್ ಸವಾಲನ್ನ ಹಾಕಿರುವಂಥದ್ದು. ಇನ್ನೊಂದು ಕಡೆ ಶಾಂತಿ ಮಾತುಕತೆಯ ವೇಳೆ ಒಂದ್ ರೀತಿ ಕೊಟ್ಟ ಭರವಸೆಗಳಿಂದ ಇರಾನ್ ಪದೇ ಪದೇ ಹಿಂದೆ ಸರಿತಾ ಇದೆ ಅಂತ ಇದೀಗ ಟ್ರಂಪ್ ತೀವ್ರವಾದಂತಹ ಹತಾಶೆಯನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರಮುಖವಾಗಿ ಅರ್ಮುಜ್ ಜಲಸಂಧಿ ಯಾಕೆ ಮುಖ್ಯ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಓಮನ್ ಮತ್ತು ಇರಾನ್ ದೇಶಗಳ ನಡುವೆ ಇರುವಂತಹ ಈ ಕಿರಿದಾದ ಅರ್ಮುಜ್ ಜಲಸಂಧಿಯು ಇಡೀ ಜಗತ್ತಿನ ಅತ್ಯಂತ ಕಾರ್ಯತಂತ್ರದ ಪ್ರಮುಖ ಕಡಲ ಮಾರ್ಗವಾಗಿದೆ. ಜಗತ್ತಿನ ಒಟ್ಟು ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದ ರಫ್ತಿನ ಬಹುದೊಡ್ಡ ಪಾಲು ಇದೇ ಮಾರ್ಗದ ಮೂಲಕ ಸಾಗ್ತಾ ಇರುವಂತದ್ದು. ಇನ್ನು ಭಾರತವು ತನ್ನ ಸಿಂಹಪಾಲು ಕಚ್ಚಾ ತೈಲವನ್ನ ಗಲ್ಫ್ ದೇಶಗಳಿಂದ ಇದೇ ಜಲಸಂಧಿಯ ಮೂಲಕ ಆಮದನ್ನ ಮಾಡ್ಕೊಳ್ತಾ ಇರುವಂತದ್ದು. ಇಲ್ಲಿ ಈ ಯುದ್ಧ ನಡೆದ್ರೆ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆಗಳು ಗಗನಕ್ಕೇರುವಂತಹ ಮತ್ತು ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬೀಳುವಂತಹ ಭೀತಿ ಇದೆ. ಇದೇ ಕಾರಣಕ್ಕೆ ಇದೀಗ ಭಾರತವು ಸಹ ಉಭಯ ದೇಶಗಳಿಗೆ ಶಾಂತಿಯ ಮಂತ್ರವನ್ನ ಪಠಿಸುವಂತೆ ಇದೀಗ ಒತ್ತಾಯಿಸ್ತಾ ಇದೆ. ಒಂದ್ ಕಡೆ ಇರಾನ್ ಪದೇ ಪದೇ ನಡೆಸ್ತಾ ಇರುವಂತಹ ದಾಳಿಯಿಂದ ಕೊಟ್ಟ ಮಾತಿಗೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಿಂದ ಇದೀಗ ಟ್ರಂಪ್ ಬೇಸರವನ್ನ ವ್ಯಕ್ತಪಡಿಸಿ ಇದೀಗ ಮತ್ತೆ ದಾಳಿಯನ್ನ ನಡೆಸೋದಕ್ಕೆ ಒಂದ್ ಕಡೆ ಮುಂದಾಗಿದ್ದಾರೆ. ಇವೆಲ್ಲವೂ ಸಹ ಹೀಗೆ ಮುಂದುವರ್ಕೊಂಡು ಹೋದ್ರೆ ಮುಂದೊಂದು ದಿನ ಏನಾದ್ರೂ ಬೇರೆ ತರ ಬದಲಾವಣೆ ಆಗುತ್ತಾ? ಯುದ್ಧದ ಭೀತಿ ಮತ್ತೆ ಹೆಚ್ಚಾಗುತ್ತಾ? ತೈಲಗಳ ಬೆಲೆ ಮತ್ತೆ ಹೆಚ್ಚಾಗುತ್ತಾ? ತೈಲಗಳು ಭಾರತಕ್ಕೆ ಬಂದು ಸೇರ್ತಾವ ಇಲ್ವಾ ಅನ್ನುವಂತಹ ವಿಚಾರಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಮುಂದಾಗ್ಬಿಡುತ್ತೆ. ಈಗ ನಡೀತಾ ಇರುವಂತಹ ಯುದ್ಧದಿಂದ ಈಗಾಗಲೇ ಅರ್ಮುಜ್ ಜಲಸಂಧಿಯಲ್ಲಿ ಸಾಕಷ್ಟು ರೀತಿಯ ಒಂದಷ್ಟು ಬಿಕ್ಕಟ್ಟು ಎದುರಾಗಿದೆ. ಈ ಎಲ್ಲದರ ನಡುವೆ ಇದೀಗ ಮತ್ತೆ ಟ್ರಂಪ್ ನೀಡಿರುವಂತಹ ಎಚ್ಚರಿಕೆಯಿಂದ
ಯಾವೆಲ್ಲ ರೀತಿಯಲ್ಲಿ ಯುದ್ಧಗಳು ನಡೆಯುತ್ತೆ ಅನ್ನೋದನ್ನ ಮಾತ್ರ ಒಂದ್ ಕಡೆ ಊಹೆಗೂ ಮೀರಿದಂತಹ ವಿಚಾರ. ಯಾಕೆಂದ್ರೆ ಈಗಾಗಲೇ ನಡೆದಂತಹ ಯುದ್ಧ ಎಲ್ಲಾ ವಿಚಾರವನ್ನ ತಲೆ ಕೆಳಗೆ ಮಾಡಿಬಿಟ್ಟಿತ್ತು. ಈಗ ನಡೆಯುವಂತಹ ಯುದ್ಧ, ಈಗ ನೀಡಿರುವಂತಹ ಎಚ್ಚರಿಕೆ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ಮಾತ್ರ ಕಾದು ನೋಡ್ಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.